ಈ ಮಾಧ್ಯಮದ ಮೂಲಕ ಈ ಈ ಎಲ್ಲ ಹಳ್ಳಿಯ ಜನರ ಪರವಾಗಿ ತಮಗೆ ತಿಳಿಸೋದೇನೆಂದ್ರೆ ಈ ರೀತಿ ನೋಡ್ರಿ, ಊರಾಗ ಹೊಳೆ ಬಂದದ ನೀರ. ಈಗೆಲ್ಲ ಪೂಜಾರಿಗಳು ಯಾರು ಹೋಗ್ಬೇಕಾದ್ರೆ ದಿನನಿತ್ಯ ಪೂಜೆ ಮಾಡಲೇಬೇಕು. ಆ ಪೂಜಾರಿಗಳು ಕೂಡ ನೀರಿನ ಅಡೆತಡೆಗಳು ಉಂಟಾಗ್ಯಾವ. ಈಗ ಮ್ಯಾಲ ಉಜ್ನಿಯವ್ರಿಗೆ ನೀರು ಬಿಡು ಅಂದ್ರೆ ಅವಾಗ ನೀರು ಬಿಡಲ್ಲ. ಈಗೇನು ಮಾಡ್ತಾರ, ಅನಾವಶ್ಯಕವಾಗಿ ಏನೋ ಕೇಳೋದಿಲ್ಲ ಹೇಳೋದಿಲ್ಲ, ಸುಮ್ ಬಿಡ್ತಾರ. ಜನರ ಮೈ ಮೇಲೆ ಒಮ್ಮೆ ಬಂದ್ಬಿಡ್ತಾವ. ಎಲ್ಲ ಬ್ಯಾಳಿ ಕಾಳು ಎಲ್ಲ ತೊಯ್ಸೊಂದು ಹಿಟ್ಟು ಎಲ್ಲ ತೊಯ್ದು ಹೋಗ್ಬಿಡ್ತಾವ. ಅವ್ರ ಪರಿಸ್ಥಿತಿ ಏನು, ಯಾರು ಕೂಡ ಅವ್ರ ಸರ್ಕಾರ ಜವಾಬ್ದಾರಿ. ಇದಕ್ಕೆಲ್ಲ ಅಡ್ವಾನ್ಸ್ ಬರಬೇಕು. ಸರ್ಕಾರ ಅದನ್ನೆಲ್ಲ ಎಚ್ಚೆತ್ತುಕೊಂಡು ಇವರಿಗೆಲ್ಲ ಮನೆಗಳು ಹೋಗ್ಯಾವ. ಒಂದು 77 ಮಂದಿ ಮಂಜೂರಾಗ್ಯಾವ. ಅವ್ರಿಗೆ ಆಗಲೇ ಕೊಟ್ಟರ ಖರೆ. ಉಳುಕಿದವ್ರಿಗೆ ಸರಿಯಾಗಿ ತನಿಖೆ ಆಗಬೇಕು. ಎಷ್ಟು ಮನೆಗಳವ, ಎಷ್ಟು ಹೋಗ್ಯಾವ, ಯಾರಿಗೆ ಸಂಕಷ್ಟ ಬರಬಾರ್ದು. ಆ ರೀತಿ ಯಾವುದು ಸಚಿವರು ಬರಲ್ಲ, MLAಗಳು ಬರಲ್ಲ, ಯಾರು ಬರಲ್ಲ. ಇಲ್ಲಿ ಇದು ಕಡೆಗದ ಹಳ್ಳಿ, ಯಾರು ಇದಕ್ಕೆ ಕಿಮ್ಮತ್ತೆ ಮಾಡಲಾಗ್ಯಾರ. ಹಿಂಗಾಗಿ ಆ ಭಾಗದಾಗಲಿ ಈ ಭಾಗದಾಗಲಿ ಯಾವುದೇ ಮಿನಿಸ್ಟರ್ಗಳು ಬಂದಿಲ್ಲ ಇನ್ನೂವರೆಗೆ, ಯಾವುದೇ ಇದು ಬಂದಿಲ್ಲ. ಬ್ರಿಡ್ಜ್ ಪೂರಾ ಹದಗೆಟ್ಟು ಹೋಗ್ಯದ. ಬ್ರಿಡ್ಜ್ ಬಗ್ಗೆ ಯಾರು ಕೇಳೋರೆ ಕ್ಯಾರೆ ಅನ್ನೋರೇ ಇಲ್ಲ. ಯಾಕಂದ್ರೆ ಅದು ಇಲ್ಲಿ ತನ ಬ್ರಿಡ್ಜ್ ಆಗ್ಯದ. ಆ ಬ್ರಿಡ್ಜ್ ಈಗಿಂದ ಅದನ್ನು ಕೂಡ ಸರಿಯಾಗಿ ಮಾಡಿಕೊಡ್ಬೇಕು. ಮೇಲಾಗಿ ಇನ್ನೊಂದು ಹೊಸ ಬ್ರಿಡ್ಜ್ ಮಾಡಬೇಕು. ಯಾಕಂದ್ರೆ ಇತಿಹಾಸ ಉಳ್ಳ ಬ್ರಿಡ್ಜ್ ಅದದು. ಆ ಬ್ರಿಡ್ಜ್ ಒಟ್ಟ ಕೆಡಿಸಬಾರದು. ಅದಕ್ಕೋಸ್ಕರ ಈ ಮುಖಾಂತರ ತಮ್ಮಲ್ಲಿ ತಿಳಿಪಡಿಸ್ತೇನೆ. ಜನರಿಗೆ ತೊಂದರೆ ಆಗೋದು ಅಧಿಕಾರಿಗಳು ಎಚ್ಚೆತ್ತುಕೊಂಡು, ಈಗ ತಲಾಟಿಗಳು PDO ಅವರು ಬಂದಾರ, ಇನ್ನ ಹೆಚ್ಚಿನ ಅಧಿಕಾರಿಗಳು ಬರಬೇಕು. ಅವ್ರು ಇಷ್ಟರ ಮೇಲೆ ಜವಾಬ್ದಾರಿ ಬಿಟ್ರೆ ಆಯ್ತೇನು. ತಹಶೀಲ್ದಾರರು, DC ಅವರು, AC ಅವರು ಬರಬೇಕು. ಅವರೆಲ್ಲರೂ ಬಂದು ಏನೇನು ಬೇಕು, ಜನರಿಗೆ ಏನೇನು ಕೊರತೆ ಅವನ್ನೆಲ್ಲ ಪೂರೈಸುವ ವಿಚಾರವಾಗಿ ಮಾಡ್ಬೇಕಂತ ತಮ್ಮ ಮೂಲಕ ತಿಳಿಪಡಿಸುತ್ತೇನೆ. ವಿಠ್ಠಲ್ ದೇವಣಗಾಂವ್ ಗ್ರಾಮ ಪಂಚಾಯತಿ ಸದಸ್ಯರು. ಹೇಳ್ರಿ ಸರ್, ಪ್ರತಿ 4 ವರ್ಷ 5 ವರ್ಷಕ್ಕೊಮ್ಮೆ ಮಳೆ ಬರ್ತಾನೆ ಇರುತ್ತೆ. ಈ ವರ್ಷ 2 ತಿಂಗಳ ಹಿಂದೆ ಮಳೆ ಧಾರಾಕಾರ ಮಳೆ ಆಗೋದ್ರಿಂದ ಮಹಾರಾಷ್ಟ್ರದಲ್ಲಿ ಜಾಸ್ತಿ ಆಗಿರೋದ್ರಿಂದ ಈ ಭೀಮಾ ನದಿ ತುಂಬಿ ಬರ್ತಾ ಇದೆ. ಇದಕ್ಕಾಗಿ ಮೇಲಧಿಕಾರಿಗಳು, ತಹಶೀಲ್ದಾರ್ ಆಗಲಿ, AC ಅಲ್ಲಿ, DC ಅಲ್ಲಿ ಇಲ್ಲಿವರೆಗೂ ಹಳ್ಳಿಯ ವಿಸಿಟ್ ಮಾಡಿಲ್ಲ. ಜನಗಳ ಯೋಗಕ್ಷೇಮನೂ ಕೇಳಿಲ್ಲ. ಅವರು ಇಲ್ಲಿವರೆಗೂ ಇನ್ನೂ ಬಂದಿಲ್ಲ ಅಂದಮೇಲೆ ಇನ್ನು ಯಾವಾಗ ಬರ್ತಾರೆ ಅಂತ ನಾನು ನಿಮ್ಮ ಪ್ರಶ್ನೆ ಮಾಡ್ತಾ ಇರೋದು. ಸುಮಾರು 77 ಮನೆಗಳು ಹಿಂದೆ 2007ರಲ್ಲಿ ಆಗಿರೋದು 77 ಮನೆ ಆಗಿತ್ತು. 2020ರಲ್ಲಿ ಸುಮಾರು 300ರಿಂದ 400 ಮನೆಗಳು ನೀರಲ್ಲಿ ಮುಳುಗಿ ಹೋಗಿತ್ತು. ಇವಾಗ 200ರಿಂದ 300 ಮನೆಗಳು ಮುಳುಗಿ ಹೋಗಿದೆ. ಇಲ್ಲಿವರೆಗೂ ಯಾವ ಅಧಿಕಾರಿಗಳು ಬಂದು ಯಾವ ಸಮೀಕ್ಷೆನೂ ಮಾಡಿಲ್ಲ. ಯಾವ ಅಧಿಕಾರಿ ಬಂದು ಯಾವ ಒಬ್ಬ ನೆರೆ ಸಂತ್ರಸ್ತರಿಗೆ ಯೋಗಕ್ಷೇಮನ ಯೋಚನೆ ಮಾಡಿಲ್ಲ. ಅವರು ಅಧಿಕಾರಿಗಳು ಆಗಲಿ, ಶಾಸಕರಾಗಲಿ, ಇನ್ನುಳಿದ MP ಗಳಾಗಲಿ ಯಾವ ರಾಜಕಾರಣಿನೂ ಇಲ್ಲಿವರೆಗೂ ಬಂದಿಲ್ಲ. ಎಲೆಕ್ಷನ್ ಬಂದಾಗ ಮಾತ್ರ ಇಲ್ಲಿ ಬರ್ತಾರೆ, ಹೋಗ್ತಾ ಇರ್ತಾರೆ. ಇವಾಗ ನಮ್ಮ ಪರಿಸ್ಥಿತಿ ಹೊಳೆಯಲ್ಲಿ ಹೋಗೋ ಹಾಗೆ ಆಗಿದೆ. ನಮಗೆ ಸರ್ಕಾರದ ನೆರವುಗಳೇ ಯಾವುದೂ ಇಲ್ಲ. ಈ ನಮ್ಮ ಮನೆಗಳು ನೋಡಿ, ಈ ಹೊಳೆಯಲ್ಲಿ ಮುಳುಗುತ್ತಾ ಇದೆ. ನಮ್ಮ ಮನೆಗಳದು ಹುಳ ಬಿಟ್ಟು ಹಾವು ಸಿಕ್ಕಾಪಟ್ಟೆ ಬರ್ತಾ ಇದೆ, ಮನೇಲಿ ಸೇರ್ತಾ ಇದಾವೆ. ಲೈಟ್, ಕರೆಂಟು ಇಲ್ಲ, ವ್ಯವಸ್ಥೆ ಇಲ್ಲ. ನಮ್ಮಲ್ಲಿ ಊಟ ಮಾಡೋ ವ್ಯವಸ್ಥೆನೂ ಕೂಡ ನಮ್ಗೆ ಇರೋಲ್ಲ. ಇವಾಗ ಎಲ್ಲಿ ಹೋಗ್ಬೇಕು ಅನ್ನೋ ಯೋಚನೆ ಗೊತ್ತಿಲ್ಲ. ಅದಕ್ಕಾಗಿ ನಾವು ನಿಮ್ಮನ್ನ ಹೇಳ್ತಾ ಇದ್ದೀವಿ. ತಮ್ಮ ಹೆಸರು ಹೇಳ್ರಿ. ಶಿವಾನಂದ್ N. ಕುಂಬಾರ್.